ನಮಸ್ತೆ. ಸಾವ್ಜಿ ಸ್ಟೈಲ್ ಪನ್ನೀರ್ ಕರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ. ಇವೆಲ್ಲ ಅದಕ್ಕೆ ಬೇಕಾಗಿರೋ ಸ್ಪೈಸಸ್: ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ. ಪನ್ನೀರು ಸ್ಪೈಸಸ್ ಎಲ್ಲ ಫಸ್ಟ್ ಹುರ್ಕೋಬೇಕು. ಸೋಂಪು, ಜೀರಿಗೆ, ಧನಿಯಾ ಮತ್ತು ಲವಂಗ, ಮೆಣಸ್ಕಾಳು ಇದಿಷ್ಟು ಹುರ್ಕೊಳ್ತಾ ಇದ್ದೀನಿ. ಫಸ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಆಯಿಲ್ ಏನು ಹಾಕೋ ನೆಸೆಸಿಟಿ ಇಲ್ಲ. ಆಮೇಲೆ ಒಣ ಕೊಬ್ಬರಿ ಹಾಕ್ಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4-5 ತಗೊಳ್ಳಿ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದನ್ನು ಕಂಪ್ಲೀಟ್. ಲಾಸ್ಟಲ್ಲಿ ಗಸಗಸೆ ಹಾಕ್ಕೊಳ್ಳಿ. ಗಸಗಸೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡಿಕೊಂಡು ಒಂದು ಕಡೆ ಸೈಡ್ ಎತ್ತಿಡಿ. ಈಗ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಇದನ್ನು ಮಸಾಲೆ ಯಾರು ತುಂಬ ಇಷ್ಟಪಡ್ತೀರೋ ಅವ್ರಿಗೆ ಚೆನ್ನಾಗಿರುತ್ತೆ. ಮಸಾಲೆ ಇಷ್ಟಪಡದೇ ಇರೋರು ಮಸಾಲೆ ಎಲ್ಲ ಕಮ್ಮಿ ಮಾಡ್ಕೊಳ್ಳಿ. ಬೇರೆ ಪನ್ನೀರ್ ರೆಸಿಪಿ ಇದೆ, ಅದನ್ನು ಮಾಡ್ಕೊಳ್ಳಿ. ಅದನ್ನು ಕೂಡ ಟ್ಯಾಗ್ ಮಾಡಿರ್ತೀನಿ ನಾನು ಇದಕ್ಕೆ ವಿಡಿಯೋ ಹಾಕೋವಾಗ. ಆಮೇಲೆ ನೆಕ್ಸ್ಟ್ ಶುಂಠಿ ಮತ್ತು ಬೆಳ್ಳುಳ್ಳಿ ಅದಕ್ಕೇ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಈಗ ಅದೇ ಬಾಣಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದು ಶುಂಠಿ ಬೆಳ್ಳುಳ್ಳಿ ಅದೇನಿತ್ತಲ್ವ ಈರುಳ್ಳಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ಮೇಲೆ ಆಗಲೇ ನಾವೇನು ಸ್ಪೈಸಸ್ ಎಲ್ಲ ಪೌಡ್ರ್ ಮಾಡಿಟ್ಕೊಂಡಿದ್ವಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಕಂಪ್ಲೀಟ್ ಕುದಿಸ್ಕೋಬೇಕು ಇದಕ್ಕೆ. ಕಂಪ್ಲೀಟ್ ಕುದ್ದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಅದನ್ನು ಕೂಡ ಕೈ ಆಡಿಸ್ಕೊಂಡು ಖಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಳ್ಳಿ. ಇದು ನನ್ನ ಹಸ್ಬೆಂಡ್ ಕೇಳಿದ್ರು ಅಂತ ಹೇಳಿ ನಾನು ಕೂಡ ಯೂಟ್ಯೂಬ್ ನೋಡ್ಕೊಂಡು ಟ್ರೈ ಮಾಡಿದ ರೆಸಿಪಿ ಇದು. ಸಾವ್ಜಿ ಸ್ಟೈಲ್ ಪನ್ನೀರ್ ಕರಿ ಬೇಕು ಅಂತಂದರು, ಅದನ್ನು ನೋಡಿ ಮಾಡಿದ್ದಿದ್ದು. ಸೊ ಈಗ ಪನ್ನೀರ್ ಇತ್ತಲ್ವ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇದಕ್ಕೆ. ಹಾಕ್ಕೊಂಡು ಕಂಪ್ಲೀಟ್ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಸ್ವಲ್ಪ ಕುದ್ದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಇದನ್ನು ಮಸಾಲೆ ತುಂಬ ಇಷ್ಟಪಡೋರು ಲೈಕ್ ಆಗುತ್ತೆ, ಇಲ್ಲದೇ ಇರೋರಿಗೆ ಲೈಕ್ ಆಗಲ್ಲ. ಥ್ಯಾಂಕ್ ಯು ಫಾರ್